ವೆಲ್ಕಮ್ ಟು ಪ್ರಕೃತಿ ವ್ಲಾಗ್. ನಾನು ಕೃತಿಕಾ. ಇವತ್ತು ನಾವು ಪೀಕು ಬೇಬಿನ ಕರ್ಕೊಂಡು ಕಬ್ಬನ್ ಪಾರ್ಕಿಗೆ ಹೋಗ್ತಾ ಇದ್ದೇವೆ. ಲಾಸ್ಟ್ ಟೈಮ್ ಪೀಕು ಬೆಂಗಳೂರಿಗೆ ಬಂದಾಗ ಪೀಕುನ ಕರ್ಕೊಂಡು ನಾವು ಮೆಟ್ರೋದಲ್ಲಿ ಹೋಗಿದ್ವಿ. ಬಟ್ ಈ ಸಲ ಪೀಕು ಬೆಂಗಳೂರಿಗೆ ಬಂದಾಗ ನಾವು ಮೆಟ್ರೋದಲ್ಲಿ ಹೋಗೇ ಇರಲಿಲ್ಲ. ಸೊ ಇವತ್ತು ನಾವು ಕಬ್ಬನ್ ಪಾರ್ಕಿಗೆ ಪೀಕುನ ಕರ್ಕೊಂಡು ಮೆಟ್ರೋದಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಕಬ್ಬನ್ ಪಾರ್ಕೊಂಡು ದಾರಿ ಬೋಡಿರಿ ಈಗ ಜಂಪ್ 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 ಪೀಸ್ ಅಲ್ಪ ತುಲೆ ಇದೇ ಅವಲತೆ ಅವೇ ಕಬ್ಬನ್ ಪಾರ್ಕ್. ನಾವಿವಾಗ ಕಬ್ಬನ್ ಪಾರ್ಕ್ ರೀಚ್ ಆದ್ವಿ. ಕಬ್ಬನ್ ಪಾರ್ಕ್ ರೀಚ್ ಆದಮೇಲೆ ಎಲ್ಲಿ ಪ್ಲೇಸ್ ಚೆನ್ನಾಗಿದೆ ಅಂತ ನೋಡಿಕೊಂಡು ಅಲ್ಲೇ ಮರದ ಕೆಳಗಡೆ ಬೆಡ್ಶೀಟ್ ಎಲ್ಲ ಹಾಕಿಬಿಟ್ಟು ಮನೆಯಿಂದ ತಗೊಂಡು ಬಂದಿದ್ದ ಫ್ರೂಟ್ಸ್ ಸ್ನ್ಯಾಕ್ಸ್ ಎಲ್ಲ ಓಪನ್ ಮಾಡಿ ಇಟ್ವಿ. ಅದಾದಮೇಲೆ ಆರಾಮ್ಸೆ ಕೂತ್ಕೊಂಡು ರಿಲ್ಯಾಕ್ಸ್ಡಾಗಿ ತಂದಿರುವ ಸ್ನ್ಯಾಕ್ಸ್ ಎಲ್ಲ ತಿಂತ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವಾಗ ನಾವು ಕಬ್ಬನ್ ಪಾರ್ಕಲ್ಲಿ ಮಕ್ಕಳಿಗೆ ಅಂತಲೇ ಇರುವ ಬಾಲಭವನಕ್ಕೆ ಹೋಗ್ತಾ ಇದ್ದೇವೆ. ಕಬ್ಬನ್ ಪಾರ್ಕ್ ಎಂಟ್ರಿ ಆಗೋದಕ್ಕೆ ಯಾವುದೇ ಎಂಟ್ರಿ ಫೀ ಇರಲ್ಲ. ಬಟ್ ಬಾಲಭವನದ ಒಳಗಡೆ ಹೋಗಬೇಕಾದ್ರೆ ನಾವಿಲ್ಲಿ ಎಂಟ್ರಿ ಟಿಕೆಟ್ ತಗೋಬೇಕು. ಲಾಸ್ಟ್ ಟೈಮ್ ನಾವಿಲ್ಲಿಗೆ ಪೀಕುನ ಕರ್ಕೊಂಡು ಬಂದಾಗ ಇಷ್ಟೊಂದು ಕ್ರೌಡ್ ಇರಲಿಲ್ಲ. ಬಟ್ ಈ ಸಲ ಅಂತೂ ತುಂಬ ಅಂದರೆ ತುಂಬಾ ಕ್ರೌಡ್ ಇತ್ತು. ತುಂಬ ಹೊತ್ತು ಬಾಲಭವನದಲ್ಲಿ ಆಟಾಡಿ ನಾವು ಪೀಕುನ ಕರ್ಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ಹೋದದ್ದು ಬಾಲಭವನದ ಪಕ್ಕದಲ್ಲೇ ಇರುವ ಫಿಶ್ ಎಕ್ವೇರಿಯಂಗೆ. ಇಲ್ಲಿ ನಮಗೆ ಎಂಟ್ರಿ ಟಿಕೆಟ್ ಒಟ್ಟಿಗೆ ಫಿಶ್ ಫೀಡಿಂಗ್,
ಟಾರ್ಟೈಸ್, ಸ್ಟಾರ್ ಫಿಶ್ ಟಚ್ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ನಾವು ಸಪ್ರೇಟಾಗಿಯೇ ಪೇ ಮಾಡಿ ಟಿಕೆಟ್ ತೆಗೋಬೇಕಾಗುತ್ತೆ. ಪೀಕುಗೆ ಇದರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್. ಇದನ್ನೆಲ್ಲ ಪೀಕು ತುಂಬಾ ಎಂಜಾಯ್ ಮಾಡ್ತಾಳೆ. यार ಇಲ್ಲಿ ನಾವು ಟಾರ್ಟೈಸ್ ಎಲ್ಲ ಟಚ್ ಮಾಡಿದ್ವಿ. ಪೀಕು ಅಂತೂ ತುಂಬಾ ಕ್ಯೂರಿಯಸ್ ಆಗಿದ್ಲು, ಬಟ್ ಅದನ್ನು ಹತ್ರ ಹೋಗಿ ಮುಟ್ಟೋದಕ್ಕೆ ಸ್ವಲ್ಪ ಭಯ ಪಡ್ತಾ ಇದ್ಲು. ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ವೆರೈಟೀಸ್ ಆಫ್ ಫಿಶಸ್ ಎಲ್ಲ ನೋಡಲಿಕ್ಕೆ ಇತ್ತು. ಹೋಗ್ತಾ ಹೋಗ್ತಾ ಪೀಕು ಅಂತೂ ತುಂಬಾ ಕ್ಯೂರಿಯಸ್ ಆಗಿ ಫಿಶಸ್ ಎಲ್ಲೆಲ್ಲ ಕಾಣಿಸ್ತಿದೆ ಅಂತ ನೋಡಿ ನಮಗೂ ಹೇಳ್ತಾ ಇದ್ಲು. ಫಿಶ್ ಜೇದಿಗೆ ಕಣ್ಣು ಓಪನ್ ಬಂದ ಇಂದ ವಾಟರ್ ಪರ್ಪಿನಿ ಇಂದ ಮೂವ್ಮೆಂಟ್ ಆಪಿನ ಜೊತೆಗೆ ಮುಲ್ಪ ಬಾಜಲ್ ಬಾಜಲ್ ಪರ್ಪಿನ ಸರಿ ಅದು ಓಲಾನೆಲ್ಲ ಟಾಯ್ಲೆಟ್ ಫಿಶ್ ಐಸ್ ತುಲೆಗೆ ರೆಡ್ ಗ್ರೀನ್
ಅವು ಲಗ್ತಿದ್ರಲ್ಲ ಒಂದ್ಸರಿ ಆಯ್ತು ಆಂಗ್ರಿ ಆಯ್ರಿ ನಾವಿವಾಗ ಫಿಶ್ ಎಕ್ವೇರಿಯಮಿಂದ ಹೊರಟ್ವಿ. ಇಲ್ಲಿಂದ ನಾವು ಇನ್ನು ಡಿನ್ನರ್ ಮಾಡಿಬಿಟ್ಟೆ ಮನೆಗೆ ಹೋಗೋಣ ಅಂತ ಡೈರೆಕ್ಟಾಗಿ ಇಲ್ಲಿಂದ ಇಂದಿರಾನಗರ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಇಲ್ಲಿಂದ ಇಂದಿರಾನಗರ್ಗೆ ಹೋಗೋದಕ್ಕೆ ನಾವು ಆಟೋ ಬುಕ್ ಮಾಡ್ಕೊಂಡ್ವಿ. ಸಂಜೆ ಟೈಮ್ ಅಲ್ವಾ, ಹಾಗಾಗಿ ಸ್ವಲ್ಪ ಟ್ರಾಫಿಕ್ ಕೂಡ ಇತ್ತು. ಪೀಕು ಕೂಡ ಆಟ ಎಲ್ಲ ಆಡಿ ಸ್ವಲ್ಪ ಟಯರ್ಡ್ ಆಗಿದ್ಲು, ನಿದ್ದೆ ಕೂಡ ಬರ್ತಾ ಇತ್ತು. ನಾನೀಗ ನಿದ್ರೆ ಹಾಕ್ಬಿಡೆ ಇದ ಫ್ರೆಂಡ್ ಬರ್ಕೊಂಡಿದ್ದೆ. ಫೈನಲಿ ನಾವಿವಾಗ ಇಂದಿರಾನಗರ ರೀಚ್ ಆದ್ವಿ. ನನ್ನ ಫ್ರೆಂಡ್ ಕೂಡ ನಮ್ಮನ್ನು ಡಿನ್ನರ್ಗೆ ಬಂದು ಜಾಯ್ನ್ ಆದ್ಲು. ರೆಸ್ಟೋರೆಂಟ್ ಆ್ಯಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಪಪ್ಪ ಮಾಡುವೇನು ಚಟ್ಪಟ ಅಂತ ಫುಡ್ ಕೂಡ ಆರ್ಡರ್ ಮಾಡಿದ್ವಿ. ಒಂದೊಂದಾಗೆ ಟೇಬಲ್ಗೆ ಎಲ್ಲಾನು ಬರೋಕ್ಕೆ ಸ್ಟಾರ್ಟ್ ಆಯಿತು. One more order. It is nice. ಅಲ್ಲಿಂದ ಬಿಡಿಸ್ತೀನಿ. ಏ ಪಿಜ್ಜಾ ಬರ್ಕೊಡ್ಬೇಕು, ಪಿಜ್ಜಾ. ಕಟ್ ಮಲ್ಕೊನು ಪಪ್ಪ ಕಟ್ ಅಲ್ಪನಾ. ಬೇಕುಗಂತೂ ನನ್ನ
ನನ್ನ ಫ್ರೆಂಡ್ ಅನಿಶನ್ ಕಂಪನಿ ತುಂಬಾ ಇಷ್ಟ ಆಗುತ್ತೆ. ಅವಳು ಬಂದರೆ ಅಂತೂ ಅವಳ ಜೊತೆನೇ ಇಟ್ಬಿಡ್ತಾಳೆ. എല്ലാവരും ഒരേ ഡ്രസ് കോഡാ ಎಂಚುಂಡು ಪಿಂಗು ಏನಾಗ್ತದೆ ಡಿನ್ನರ್ ಎಲ್ಲ ಮುಗಿಸಿ ನಾವಿಲ್ಲಿಂದ ಹೊರಡಬೇಕಾದ್ರೆ ರೆಸ್ಟೋರೆಂಟ್ ಎಂಟ್ರೆನ್ಸಲ್ಲಿ ಹಳೆ ಕಾಲದ ಟ್ರೆಡಿಷನಲ್ ವೈಬ್ ಕೊಡುವ ಮಿರರ್, ಚೇರ್ಸ್, ಕೆಲವೊಂದು ಉಪಕರಣಗಳನ್ನೆಲ್ಲ ನೋಡಿದ್ವಿ. ಪೀಕು ಸ್ವಲ್ಪ ಹೊತ್ತು ಅದನ್ನೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನೋಡಿಕೊಂಡು ಅಲ್ಲೇ ಸ್ವಲ್ಪ ನಾವು ಪೀಕುದು ಫೋಟೋಸ್ ಎಲ್ಲ ತೆಗೊಂಡ್ವಿ. ಪೀಕು ಪೂರ ಕೋಲ್ದೆ ಪೆರಿತಿ ಒಂಜಿದೆ ತರ ಯಾವ Pico, come, let's go. 이런 운티 잘하더니 거리 포토 됐다네. Okay, I am leaving. Okay, bye. ಅದಾದಮೇಲೆ ನಾವು ಅಲ್ಲೇ ಹತ್ತಿರದಲ್ಲಿ ಇರುವ ನ್ಯಾಚುರಲ್ಸ್ಗೆ ಹೋದ್ವಿ. ಅಲ್ಲಿ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಮತ್ತೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಪೀಕುಗೆ ನ್ಯಾಚುರಲ್ಸ್ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಅಷ್ಟೊತ್ತಿಗಾಗಲೇ ಮಳೆ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ನಾವು ಫೈನಲಿ ಕ್ಯಾಬ್ ಎಲ್ಲ ಚೆಕ್ ಮಾಡಿ ಬುಕ್ ಮಾಡಿ ಅಲ್ಲಿಂದ ಹೊರಡಬೇಕಾದ್ರೆ ಸ್ವಲ್ಪ ಟೈಮೇ ಆಯಿತು. ಮಳೆ ಕೂಡ ಬರ್ತಿದ್ರಿಂದ ಬೇಗ ಕ್ಯಾಬ್ ಕೂಡ ಸಿಗ್ತಾ ಇರಲಿಲ್ಲ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ನಿಮ್ಗೆಲ್ರಿಗೂ ನಮ್ಮ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. See you in the next vlog. Until then, bye. Stay tuned.